ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಸೆಕೆಂಡ್ ಪ್ರೋಮೋ ಅಪ್ಡೇಟ್ ಆಗಿದೆ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ಆ ಪ್ರೋಮೋ ಬಂದುಬಿಟ್ಟು ನಾಮಿನೇಷನ್ ರಿಲೇಟೆಡ್ಡು. ನಮ್ಮೆಲ್ಲರಿಗೂ ಗೊತ್ತಿರುತ್ತೆ, ನಾಮಿನೇಷನ್ ಅಂದರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಫೈಟ್ಸ್ ಅಂತೂ ಮನೆ ಒಳಗಡೆ ಆಗುತ್ತೆ ಅಂತ ನಾವು ಲಾಸ್ಟ್ ವಾರನೇ ನೋಡಿದ್ವಿ. ನಮ್ಮ ಶಿಶಿರ್ ಶಾಸ್ತ್ರಿ ಅವ್ರು ಏನಿದ್ದಾರೆ, ಅವರಿಗೆ ಪಾಪ ನಾಮಿನೇಷನ್ ಮಾಡೋಕ್ಕೆ ಒಂದು ಅಧಿಕಾರನೇ ಸಿಕ್ಕಿರಲ್ಲ, ಕಳ್ಕೊಂಡಿರ್ತಾರೆ. ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟು ಅನ್ಫಾರ್ಚುನೇಟ್ಲಿ ಮನೆಯಿಂದ ಹೋಗ್ತಾರೆ. ಒಂದು ಡಿಸರ್ವಿಂಗ್ ಕಂಟೆಸ್ಟೆಂಟು ಮನೆ ಒಳಗಡೆ ಮನೆಯಿಂದ ಆಚೆ ಹೋದ್ರು ಅಂತ ಹೇಳ್ಬೋದು. ಯಾಕಂದರೆ ಅವರಿಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇರೋರು ಇನ್ನೂ ಮನೆಯಲ್ಲಿದ್ದಾರೆ. ಎಕ್ಸಾಂಪಲ್ ಧನರಾಜ್ ಅವರಾಗಿರ್ಬೋದು, ಮೋಕ್ಷಿತ್ ಅವರಾಗಿರ್ಬೋದು, ಐಶು ಆಗಿರ್ಬೋದು. ಇವರೆಲ್ಲರೂ ಅಷ್ಟೊಂದು ಪರ್ಫಾರ್ಮೆನ್ಸ್ ಏನೂ ಕೊಡ್ತಾ ಇಲ್ಲ, ಬಟ್ ಇನ್ನೂ ಮನೆ ಒಳಗಡೆ ಇದ್ದಾರೆ. ಬಟ್ ಪರ್ಫಾರ್ಮ್ ಮಾಡ್ತಿರೋ ಅನುಷಾ ರೈ ಆಗಿರ್ಬೋದು, ಶಿಶಿರ್ ಶಾಸ್ತ್ರಿ ಆಗಿರ್ಬೋದು, ಇವರೆಲ್ಲ ಆಚೆ ಹೋಗ್ತಿರೋದು ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಈ ಸಲನೂ ಕೂಡ ಎಲ್ಲರಿಗೂ ನಾಮಿನೇಟ್ ಮಾಡೋಕ್ಕೆ ಅಧಿಕಾರ ಕೊಟ್ಟಿಲ್ಲ ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಈ ಟಾಸ್ಕ್ ಮೂಲಕ. ಆ ಟಾಸ್ಕ್ ಏನಪ್ಪ ಅಂದರೆ, ಬಿಗ್ ಬಾಸ್ ಅವರು ಒಂದು ಬಾಲ್ನ ಸೆಂಟರಲ್ಲಿ ಪ್ಲೇಸ್ ಮಾಡಿರ್ತಾರೆ. ಎರಡೂ ಟೀಮು ಅಟ್ಯಾಕ್ ಮಾಡಬೇಕು. ಅಟ್ಯಾಕ್ ಮಾಡಿ ಆ ಬಾಲ್ನ ಯಾರು ಪಡ್ಕೋತಾರೋ ಅವರು ಆ ಒಂದು ಸೆಂಟರಲ್ಲಿ ಗೆರೆ ಹಾಕಿರ್ತಾರೆ. ಇವಾಗ ಕಬಡ್ಡಿಗೆ ಹೆಂಗೆ ಲೈನ್ ಹಾಕ್ತೀವೋ ಹಾಗೆ. ಸೊ ಆ ಬಾಲ್ನ ಯಾರು ಅವ್ರ ಚೌಕಟ್ಟಲ್ಲಿ ತೊಗೊಬರ್ತಾರೋ ಆ ಟೀಮು ಗೆದ್ದಂಗೆ. ಈ ಸಲ ಈ ಥರ ಯಾವೊಂದು ಟೀಮು ಜಾಸ್ತಿ ಸಲ ಗೆಲ್ಲುತ್ತೋ ಆ ಒಂದು ಟೀಮ್ ಎಲ್ಲರಿಗೂ ನಾಮಿನೇಷನ್ ಮಾಡೋ ಒಂದು ಅಧಿಕಾರ ಸಿಗುತ್ತೆ. ಇನ್ನು ಆಪೋಸಿಟ್ ಟೀಮ್ ಯಾರು ಇರ್ತಾರೋ ಅವರಿಗೆ ಒಂದು ನಾಮಿನೇಷನ್ ಮಾಡೋ ಒಂದು ಅಧಿಕಾರ ಸಿಗಲ್ಲ. ಸೊ ಈ ಥರ ಒಂದು ಟಾಸ್ಕ್ ಇಡಬೇಕಾದ್ರೆ ಟೀಮ್ ಫಾರ್ಮೇಷನ್ನು ಲೀಡರ್ ಆಗಿ ಅವರಿಗೆ ಟೀಮ್ ಮಾಡ್ಕೊಳಕ್ಕೆ ಹೇಳಿದಾರಾ, ಇಲ್ಲಾಂದರೆ ಬಿಗ್ ಬಾಸ್ ಅವರೇ ಟೀಮ್ ಮಾಡಿದಾರಾ ಅನ್ನೋದ್ರ ಮೇಲೆ ಇದು ಫೇರಾ ಅನ್ಫೇರಾ ಅಂತ ಗೊತ್ತಾಗುತ್ತೆ. ಸಪೋಸ್ ಇಲ್ಲಿ ಅವರಿಗೆ ಒಂದು ಟೀಮ್ ಲೀಡರ್ ಅಂತ ಡಿಸೈಡ್ ಮಾಡಿ ಕಂಟೆಸ್ಟೆಂಟ್ಸೇ ಯಾವ ಟೀಮಿಗೆ ಹೋಗಬೇಕು ಅಂತ ಚೂಸ್ ಮಾಡೋ ಒಂದು ಆಪ್ಷನ್ ಕೊಟ್ಟಿದ್ದರೆ ಡೆಫಿನೆಟ್ಲಿ ಇದು ಫೇರ್ ಅಂತಲೇ ಕನ್ಸಿಡರ್ ಮಾಡ್ತೀನಿ. ಬಟ್ ಈ ಥರ ಬಿಗ್ ಬಾಸ್ ಅವರೇ ಒಂದು ಟೀಮ್ ಮಾಡಿ ಇವರು ಈ ಟೀಮಲ್ಲಿ ಇರ್ತಾರೆ, ಇನ್ನೊಂದು ಸ್ವಲ್ಪ ಜನ ಇನ್ನೊಂದು ಟೀಮಲ್ಲಿ ಇರ್ತಾರೆ ಅಂತ ಬಿಗ್ ಬಾಸ್ ಅವರೇ ಒಂದು ಟೀಮ್ ಏನಾದರೂ ಕೊಟ್ಟಿದ್ರೆ ಖಂಡಿತ ಇದು ಅನ್ಫೇರ್ ಅಂತಲೇ ನಾನು ಕನ್ಸಿಡರ್ ಮಾಡ್ತೀನಿ. ಯಾಕಂದರೆ ನೀವು ಈ ಕಡೆ ತ್ರಿವಿಕ್ರಮ್ ಅವ್ರ ಟೀಮ್ನ ನೋಡಿದ್ರೆ ತ್ರಿವಿಕ್ರಮ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಹೋಗೋರು. ಫಿಸಿಕಲ್ ಟಾಸ್ಕ್ ಅಂತ ಬಂದರೆ ಎತ್ತಿದ ಕೈಯೇ. ಭವ್ಯ ಗೌಡ ಹುಡುಗರನ್ನೇ ಲೆಕ್ಕಕ್ಕೆ ಹಾಕಲ್ಲ ಗುರು, ಗುಮ್ ಬಿಸಾಕ್ತಾರೆ. ಲೇಡಿ ಟೈಗರು ಬಿಗ್ ಬಾಸ್ಗೆ. ಸೊ ಅಷ್ಟು ಚೆಂದ ಆಡ್ತಾರೆ ಭವ್ಯ ಅವರು. ಸೊ ತ್ರಿವಿಕ್ರಮು ಒಂದೇ ಟೀಮು, ಭವ್ಯ ಅವರು ಒಂದೇ ಟೀಮು. ಇನ್ನು ಫಿಸಿಕಲ್ ಫಿಟ್ನೆಸ್ಸು ಮತ್ತು ಸ್ವಲ್ಪ ಗೇಮು ಅಂತ ಬಂದರೆ ಡೆಫಿನೆಟ್ಲಿ ಗೌತಮಿಯವರು ಕೂಡ 100% ಕೊಡ್ತಾರೆ. ಟಾಸ್ಕ್ ಅಂತ ಬಂದರೆ ಗೌತಮಿಯವರು ಕೂಡ ಸ್ಟ್ರಾಂಗು, ಮಂಜಣ್ಣ ಅವರು ಕೂಡ ಸ್ಟ್ರಾಂಗು, ಚೈತ್ರ ಕುಂದಾಪುರ ಅವರು ಕೂಡ ಸ್ವಲ್ಪ ಓಕೆ ಆಗಿ ಆಡ್ತಾರೆ. ಸೊ ನಾವಿಲ್ಲಿ ಟೀಮ್ ಅಂತ ನೋಡೋಕೆ ಹೋದರೆ ಡೆಫಿನೆಟ್ಲಿ ತ್ರಿವಿಕ್ರಮ್ ಅವ್ರ ಟೀಮು ಸಿಕ್ಕಾಬಟ್ಟೆ ಸ್ಟ್ರಾಂಗಾಗಿ ಕಾಣುತ್ತೆ, ಆಯಿತಾ. ಇನ್ನು ಇನ್ನೊಂದು ಟೀಮ್ ನೋಡೋಕೆ ಹೋದರೆ ಆ ಕಡೆ ನಮ್ಮ ರಜತ್ ಅವರು ಸ್ಟ್ರಾಂಗ್ ಆಗಿದ್ದಾರೆ. ಬಟ್ ಒಬ್ಬರೇ ಏನೂ ಮಾಡೋಕ್ಕಾಗಲ್ಲ, ಆಯಿತಾ. ಲಾಸ್ಟ್ ಟೈಮ್ ನೀವು ನೋಡಿದ್ರೆ ತ್ರಿವಿಕ್ರಮು ಮತ್ತು ನಮ್ಮ ಧರ್ಮ ಅವರಿದ್ದರು. ತ್ರಿವಿಕ್ರಮ್ ಅಷ್ಟೇ ಸ್ಟ್ರಾಂಗ್ ಆಗಿದ್ರು ಕೂಡ ಇನ್ನೊಂದು ಕೈ ಜೋಡಿಸ್ಲಿಲ್ಲ ಅಂದರೆ ಡೆಫಿನೆಟ್ಲಿ ಒಂದು ಟಾಸ್ಕ್ ವಿನ್ ಆಗೋಕ್ಕಾಗಲ್ಲ, ಅದು ಕೂಡ ಅಪೋನೆಂಟ್ ಸ್ಟ್ರಾಂಗ್ ಇರಬೇಕಾದ್ರೆ. ಸೊ ಅದೇ ಒಂದು ಪರಿಸ್ಥಿತಿ ಈ ಕಡೆ ರಜತ್ ಅವ್ರ ತಂಡಕ್ಕೆ ಬಂದಿದೆ ಅಂತ ಅನ್ನಿಸ್ತು ನನಗೆ. ರಜತ್ ಅವರು ಸ್ಟ್ರಾಂಗ್ ಇದ್ದಾರೆ, ಖಂಡಿತ ಒಪ್ತೀನಿ. ಬಟ್ ಆದರೆ ಆ ಕಡೆ ಸ್ವಲ್ಪ ಧನರಾಜ್ ಅವರು ಲೋ ಆಗಿದ್ದಾರೆ, ಅಷ್ಟೊಂದು ಸ್ಟ್ರಾಂಗ್ ಅಂತ ನನಗೆ ಅನಿಸಲ್ಲ. ಮೋಕ್ಷಿತಾ ಅವರು, ಅದಾದ ನಂತರ ನಮ್ಮ ಐಶ್ವರ್ಯ ಅವರು, ಇವರೆಲ್ಲ ಒಂದು ಟೀಮ್ ಫಾರ್ಮೇಷನ್ ಇನ್ನೊಂದು ಸೈಡಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ವೀಕ್ ಅಂತ ಅಂತೂ ನನ್ನ ಕಣ್ಣಿಗೆ ಕಂಡ್ರು ರಜತ್ ಅವ್ರ ತಂಡ. ಸೊ ಹಂಗಾಗಿ ಎರಡು ಆಟನೂ 3 ರೌಂಡ್ ಇಟ್ಟಿದ್ದಾರೆ ಅಂತ ಅನಿಸುತ್ತೆ. ಬಟ್ ಸ್ಟಾರ್ಟಿಂಗ್ 2 ರೌಂಡೂ ತ್ರಿವಿಕ್ರಮ್ ಅವ್ರ ಟೀಮೇ ಗೆದ್ದಿರೋದ್ರಿಂದ ತ್ರಿವಿಕ್ರಮ್ ಅವ್ರ ಟೀಮು ನಾಮಿನೇಟ್ ಮಾಡೋಕ್ಕೆ ಒಂದು ಅಧಿಕಾರ ಪಡ್ಕೋತಾರೆ. ರಜತ್ ಅವ್ರ ಟೀಮು ನಾಮಿನೇಷನ್ ಮಾಡೋದಕ್ಕೆ ಅಧಿಕಾರನ ಕಳ್ಕೊಳ್ತಾರೆ ಅಂತ ಹೇಳ್ಬೋದು. ನಿಮಗೆ 5 ಜನ ಇವಾಗ ಯಾರು ನಾಮಿನೇಟ್ ಮಾಡೋಕ್ಕೆ ಅಧಿಕಾರ ಪಡ್ಕೊಂಡಿದ್ದಾರೆ, ಐದರ್ ತ್ರಿವಿಕ್ರಮ್ ಆಗಿರ್ಬೋದು, ಭವ್ಯ ಅವರಾಗಿರ್ಬೋದು, ಗೌತಮಿಯವರಾಗಿರ್ಬೋದು, ಮಂಜಣ್ಣ ಆಗಿರ್ಬೋದು, ಅಥವಾ ನಮ್ಮ ಚೈತ್ರ ಕುಂದಾಪುರ ಅವರಾಗಿರ್ಬೋದು, ಯಾರನ್ನ ನಾಮಿನೇಟ್ ಮಾಡ್ತಾರೆ ಅಂತ ನಿಮ್ಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನನ್ನ ವೀಡಿಯೋ ಮಾಡ್ತಿರೋದು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೊಂದು ಆ್ಯಡನು. ಇನ್ನು ನನ್ನ ಪ್ರಕಾರ ತ್ರಿವಿಕ್ರಮ್ ಯಾರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಕೇಳಿದ್ರೆ ನೀವು ಖಂಡಿತವಾಗಿಯೂ ಧನರಾಜು ಮತ್ತು ತ್ರಿವಿಕ್ರಮ್ಗೆ ಸ್ವಲ್ಪ ಕೋಳಿ ಜಗಳ ಅಂತೂ ನಡೀತಾನೆ ಇದೆ ಗುರು. ಒಂದು ಪಂಚಿಂಗ್ ಮಾಡಬೇಕಾದ್ರೆ ಧನರಾಜ್ ಅವರು ಏನೇನು ರೀಸನ್ ಕೊಟ್ಟು ತ್ರಿವಿಕ್ರಮ್ಗೆ ಪಂಚ್ ಮಾಡಿದರು, ಡೆಫಿನೆಟ್ಲಿ ಅದಕ್ಕೆ ಒಂದು ಉತ್ತರ ಕೊಡುವಂಥ ಪ್ರಯತ್ನ ಅಂತೂ ಖಂಡಿತ ತ್ರಿವಿಕ್ರಮ್ ಅವರು ಮಾಡ್ತಾರೆ. ಇನ್ನು ನೆಕ್ಸ್ಟ್ ನಾಮಿನೇಷನ್ ಬಂದುಬಿಟ್ಟು ನಮ್ಮ ಐಶ್ವರ್ಯ ಅವರು. ಈ ಸಲ ನನಗೆ ಅನಿಸೋ ಪ್ರಕಾರ ಮೋಸ್ಟ್ಲಿ ಮೋಕ್ಷಿತನ ತ್ರಿವಿಕ್ರಮ್ ಟಚ್ ಮಾಡಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಆಲ್ರೆಡಿ ಒಂದು ಸ್ವಲ್ಪ ಸಾರ್ಟೆಡ್ ಆಗಿದೆ. ಲಾಸ್ಟ್ ಟೈಮು ಮೋಕ್ಷಿತ್ ಅವರು ತ್ರಿವಿಕ್ರಮ್ನೇ ನಾಮಿನೇಟ್ ಮಾಡಿದರು. ಆ ಒಂದು ರೀಸನ್ ತೊಗೊಂಡು ಮತ್ತೆ ತ್ರಿವಿಕ್ರಮ್ ಮೋಕ್ಷಿತನ ನಾಮಿನೇಟ್ ಮಾಡಿದರೂ ಕೂಡ ಆಶ್ಚರ್ಯ ಪಡುವಂಥದ್ದಿಲ್ಲ. ಮೋಕ್ಷಿತಾ ಅಥವಾ ಐಶ್ವರ್ಯನ ತ್ರಿವಿಕ್ರಮ್ ಅವರು ನಾಮಿನೇಟ್ ಮಾಡ್ಬೋದು, ಇಬ್ಬರನ್ನೂ ಕೂಡ ನಾಮಿನೇಟ್ ಮಾಡ್ಬೋದು. ನನಗೆ ಅನಿಸೋ ಪ್ರಕಾರ ಐಶು ಅಂತೂ ಡೆಫಿನೆಟ್ಲಿ ನಾಮಿನೇಟ್ ಆಗ್ತಾರೆ ತ್ರಿವಿಕ್ರಮ್ ಅವರಿಂದ. ಅವ್ರ ಮಧ್ಯ ಒಂದು ಸ್ವಲ್ಪ ಡಿಸ್ಪ್ಯೂಟ್ಸ್ ಅಂದರೆ ಒಂದು ಸ್ವಲ್ಪ ಮನಸ್ತಾಪ ಬಂದಿರೋದಂತೂ ಖಂಡಿತ.
ಇನ್ನು ತ್ರಿವಿಕ್ರಮು ಮೋಕ್ಷಿತನ ನಾಮಿನೇಟ್ ಮಾಡ್ತಾರಾ ಇಲ್ವಾ ಅನ್ನೋದು ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಮೋಕ್ಷಿತನ ಮಾಡಲಿಲ್ಲ ಅಂದರೆ ಡೆಫಿನೆಟ್ಲಿ ಧನರಾಜ್ನಂತೂ ಖಂಡಿತ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ನನಗೆ ಅಭಿಪ್ರಾಯ ತಿಳಿಸಿ. ಇನ್ನು ನೆಕ್ಸ್ಟು ಭವ್ಯಗೌಡ ಅವರು. ಭವ್ಯಗೌಡ ಅವ್ರ ನಾಮಿನೇಷನ್ ಕೂಡ ತುಂಬ ಕ್ಲಿಯರ್ ಆಗಿದೆ. ಐಶ್ವರ್ಯನ ಕಂಡ್ರೆ ಸ್ವಲ್ಪ ಅವ್ರಿಗೆ ಆಗ್ತಾ ಇಲ್ಲ. ಈ ಟಾಸ್ಕ್ ನಡುವೆನೂ ನೋಡ್ತಾ ಇದ್ದೀರಾ ನೀವು. ಟಾಸ್ಕ್ ಅಂದಮೇಲೆ ಜುಟ್ಟು ಹಿಡಿಯೋದು ಪಟ್ಟು ಹಿಡಿಯೋದು ಎಲ್ಲ ಕಾಮನ್ನೇ. ಬಟ್ ಅಲ್ಲಿ ಐಶ್ವರ್ಯ ಅವ್ರು ಬಂದುಬಿಟ್ಟು ನಿನ್ನನ್ನು ಜುಟ್ಟು ಹಿಡಿಬೇಡ ಅಂತಾರೆ. ಅದಕ್ಕೆ ಭವ್ಯಗೌಡ ಅವರು ಕೂಡ ನಾನೇನು ಬೇಕಂತ ಹಿಡಿತಾ ಇಲ್ಲ, ಟಾಸ್ಕಲ್ಲಿ ಅದೆಲ್ಲ ಆಗುತ್ತೆ ಅಂತ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾರೆ. ಸೊ ಇವ್ರ ಮಧ್ಯೆ ಒಂದು ಸ್ವಲ್ಪ ಕೋಳಿ ಜಗಳ ಆಗ್ತಿದೆ ಅನ್ನೋದಂತೂ ಕನ್ಫರ್ಮು ಭವ್ಯಗೌಡ ಮತ್ತು ನಮ್ಮ ಐಶ್ವರ್ಯ ನಡುವೆ. ಸೊ ಐಶ್ವರ್ಯ ಅಂತೂ ಕಟ್ಟೆಟ ಬುತ್ತಿ ನಾಮಿನೇಷನ್ನು. ಯಾಕಂದರೆ ಅವ್ರಿಗೆ ಒಂದು ಟಿ ಕೂಡ ಪ್ಲೇ ಆಗಿರುತ್ತೆ. ಈ ಥರ ಗ್ರೂಪಿಸಮ್ ಮಾಡಿಕೊಂಡು ನಾವು ನಾಮಿನೇಟ್ ಮಾಡಿ ಒಬ್ಬರನ್ನ ಡೋರ್ವರೆಗೂ ಕರ್ಕೊಂಡು ಹೋಗಬೇಕು ಅಂತ ಎಲ್ಲರೂ ಡಿಸ್ಕಸ್ ಮಾಡಿರ್ತಾರೆ. ಸೊ ಆ ರೀಸನ್ನ ಇಟ್ಕೊಂಡು ಮತ್ತು ಅವರ ವೈಯಕ್ತಿಕ ರೀಸನ್ಸ್ ಏನಿರುತ್ತೆ ಭವ್ಯಗೌಡ ಮತ್ತು ಐಶುಗೆ, ಆ ಒಂದು ರೀಸನ್ ಇಟ್ಕೊಂಡು ಕೂಡ ಐಶ್ವರ್ಯನಂತೂ ಡೆಫಿನೆಟ್ಲಿ ಭವ್ಯಗೌಡ ಅವರು ನಾಮಿನೇಟ್ ಮಾಡೇ ಮಾಡ್ತಾರೆ. ಇನ್ನು ಮೋಕ್ಷಿತನ ಈ ಸಲ ನಾಮಿನೇಟ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಲಾಸ್ಟ್ ಟೈಮು ಮೋಕ್ಷಿತನೇ ಭವ್ಯಗೌಡ ಅವ್ರನ್ನ ನಾಮಿನೇಟ್ ಮಾಡಿದರು, ಭವ್ಯಗೌಡ ಅವರು ಕೂಡ ಮೋಕ್ಷಿತನ ನಾಮಿನೇಟ್ ಮಾಡಿದರು. ಭವ್ಯಗೌಡ ಅವರು ಯಾಕೆ ಮೋಕ್ಷಿತನ ನಾಮಿನೇಟ್ ಮಾಡ್ತಾರೆ ಅಂದರೆ, ಒಂದು ಟಿ ಏನು ಪ್ಲೇ ಮಾಡಿ ತೋರಿಸಿದ್ರು ಅದಕ್ಕೆ ಆ್ಯಕ್ಚುಲಿ ರಿಲಿವೆಂಟ್ ಆಗಿರೋದು ಮೋಕ್ಷಿತ ಅವರು ಕೂಡ ಪಾಲ್ಗೊಂಡಿದ್ರು. ಆದ್ದರಿಂದ ಮೋಕ್ಷಿತ ಅವ್ರನ್ನ ಭವ್ಯಗೌಡ ಅವರು ನಾಮಿನೇಟ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇನ್ನು ಮಿಕ್ಕಿದವ್ರು ಯಾರು ಆ ಟೀಮಲ್ಲಿ ಇದ್ದಾರೆ, ರಜತ್ ಅವರಾಗಿರ್ಬೋದು, ಧನರಾಜ್ ಅವರಾಗಿರ್ಬೋದು, ಇನ್ನು ಈ ಒಂದು ಕಂಟೆಸ್ಟೆಂಟ್ ಮಧ್ಯ ಯಾವುದೇ ಒಂದು ಜಗಳ ಇಲ್ಲಾಂದರೆ ಕಲಹ ಇವ್ರಿಗಿದೆ ಅಂತ ನನಗೆ ಅನಿಸಲ್ಲ. ಸೊ ಮೋಸ್ಟ್ಲಿ ಇವರಿಬ್ಬರೇ ಭವ್ಯಗೌಡ ಅವರ ನಾಮಿನೇಷನ್ ಆಗಿರ್ತಾರೆ ಈ ವಾರ ಅಂತ ಅನಿಸುತ್ತೆ. ಇನ್ನು ಗೌತಮಿ ಅವರು ರಜತ್ ಅವ್ರನ್ನ ನಾಮಿನೇಟ್ ಮಾಡೋದಂತೂ ಕಟ್ಟಿಟ್ಟ ಬುತ್ತಿ ಆಯಿತಾ. ಡೆಫಿನೆಟ್ಲಿ ಅವ್ರನ್ನ ನಾಮಿನೇಟ್ ಮಾಡೇ ಮಾಡ್ತಾರೆ. ಯಾಕಂದರೆ ಒಂದು ಪಂಚಿಂಗ್ ಬ್ಯಾಗ್ ಹೊಡಿಬೇಕಾದ್ರೆ ನಮ್ಮ ರಜತ್ ಅವರು ಗೌತಮಿಗೆ ಏನೇನೆಲ್ಲ ರೀಸನ್ಸ್ ಕೊಟ್ಟಿದ್ರು, ಆ ಪ್ರತಿಯೊಂದು ರೀಸನ್ಸ್ಗೂ ಅವ್ರಿಗೆ ಉತ್ತರ ಕೊಡೋಕ್ಕೆ ಲಾಸ್ಟ್ ಟೈಮ್ ವೀಕೆಂಡಲ್ಲಿ ಚಾನ್ಸ್ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ಈ ಒಂದು ನಾಮಿನೇಷನ್ ಮೂಲಕ ಡೆಫಿನೆಟ್ಲಿ ರಜತ್ ಅವ್ರಿಗೆ ಉತ್ತರ ಕೊಡ್ತಾರೆ. ಮತ್ತು ಇಲ್ಲಿ ಗೌತಮಿಯವರು ಐಶುನ ನಾಮಿನೇಟ್ ಮಾಡ್ತಾರಾ ಇಲ್ಲಾಂದರೆ ಮೋಕ್ಷಿತನ ನಾಮಿನೇಟ್ ಮಾಡ್ತಾರಾ ಅಂತ ಕಾದು ನೋಡಬೇಕಾಗುತ್ತೆ. ಧನರಾಜ್ ಅವ್ರನ್ನ ನಾಮಿನೇಟ್ ಮಾಡಿದರೂ ಕೂಡ ಪಾಸಿಟಿವ್ ಅಕ್ಕ ನಾವು ಆಶ್ಚರ್ಯ ಪಡೋವಂಥದ್ದಿಲ್ಲ. ಯಾಕಂದರೆ ಲಾಸ್ಟ್ ಟೈಮು ಧನರಾಜ್ ಅವರು ಸ್ವಲ್ಪ ಹಾರ್ಶ್ ಆಗಿ ರಜತ್ ಅವ್ರ ಹತ್ರ ಮಾತಾಡೋದಾಗಿರ್ಬೋದು, ಅದು ರೂಲ್ಸ್ ಅಗೇನ್ಸ್ಟ್ ಆಗಿರ್ಬೋದು, ಇದೆಲ್ಲ ಇರೋದ್ರಿಂದ ನಮ್ಮ ಗೌತಮಿಯವರು ಒಂದು ಸ್ವಲ್ಪ ಸೇಫಾಗಿ ಆಡಬೇಕು ಅಂದರೆ ಧನರಾಜ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಇಲ್ಲಾಂದರೆ ಮೋಕ್ಷಿತ್ ಅವ್ರನ್ನೂ ಕೂಡ ನಾಮಿನೇಟ್ ಮಾಡಬಹುದು. ಇನ್ನು ಮಂಜಣ್ಣ ಅಂತ ಕೇಳೋದು ಬಂದರೆ, ಮಂಜಣ್ಣ ಯಾರನ್ನ ನಾಮಿನೇಟ್ ಮಾಡ್ತಾರೆ ಗುರು ಅಂತಲೇ ಗೊತ್ತಾಗಲ್ಲ. ಹನುಮಂತನ ಮಾಡ್ತಾರಾ ಅಂತ ಡೌಟು. ಯಾಕಂದರೆ ಸ್ವಲ್ಪ ಮಂಜಣ್ಣ ತುಂಬ ಥಿಂಕ್ ಮಾಡಿ ಗೇಮ್ ಆಡ್ತಾರೆ. ಇನ್ನು ಮೋಕ್ಷಿತನ ನಾಮಿನೇಟ್ ಮಾಡ್ತಾರೆ ಈ ಸಲ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಪಂಚಿಂಗ್ ಬ್ಯಾಗು ಒಂದು ಸ್ವಲ್ಪ ಕ್ಯಾರಿ ಫಾರ್ವರ್ಡ್ ಮಾಡ್ತಿದ್ದಾರೆ ಮೋಕ್ಷಿತ ಅಂತ ಮಂಜಣ್ಣನಿಗೆ ಅನಿಸಿದ್ರೆ ಡೆಫಿನೆಟ್ಲಿ ಮೋಕ್ಷಿತ ಅದರಲ್ಲೊಬ್ಬರು ಆಗಿರ್ತಾರೆ. ರಜತ್ನ ಮಾಡ್ತಾರೆ ಅಂತ ನನಗೆ ಅನಿಸಲ್ಲ, ನೋಡಬೇಕು, ಕಾದು ನೋಡಬೇಕು. ಧನರಾಜ್ನೂ ಕೂಡ ಮಾಡಲ್ಲ ಅಂತ ಅನಿಸುತ್ತೆ. ಇನ್ನು ಇರೋದು ಐಶು ಖಂಡಿತ ನಾಮಿನೇಟ್ ಮಾಡ್ತಾರೆ ನಮ್ಮ ಮಂಜಣ್ಣ. ಸೊ ಈ ಸಲ ಎಲ್ಲರ ಕಣ್ಣು ಕೂಡ ಮೋಕ್ಷಿ ಮತ್ತು ಐಶು ಮೇಲೇ ಇದೆ. ಡೆಫಿನೆಟ್ಲಿ ಮೋಕ್ಷಿ, ಐಶು, ರಜತು ಈ 3 ಜನ ಯಾರಿರ್ತಾರೆ ಅವ್ರು ಮಾತ್ರ ನಾಮಿನೇಷನ್ಗೆ ಬರೋದು ಕನ್ಫರ್ಮ್ ಆಯಿತಾ, ಮಿಸ್ಸೇ ಇಲ್ಲ. ಇನ್ನು ನಮ್ಮ ಹನುಮಂತು ಮತ್ತು ನಮ್ಮ ಧನರಾಜ್ ಅವರು ಗೊತ್ತಿಲ್ಲ ಹೆಂಗೆ ಎಸ್ಕೇಪ್ ಆಗ್ತಾರಾ ಇಲ್ವಾ ಅಂತ ಕಾದು ನೋಡಬೇಕಾಗುತ್ತೆ. ಬಟ್ ರಜತ್ತು, ಐಶು, ಮೋಕ್ಷಿ ಅಂತೂ ಗ್ಯಾರಂಟಿ ಈ ಸಲ ನಾಮಿನೇಷನಲ್ಲಿ. ಇನ್ನು ಅವ್ರನ್ನ ಬಿಟ್ಟರೆ ಚೈತ್ರ ಕುಂದಾಪುರ ಅವರು ಏನು ಮಾಡ್ತಾರೆ ಅಂತ ಅವರಿಗೆ ಗೊತ್ತಿರಲ್ಲ ಆಯಿತಾ. ಇಲ್ಲಿವರೆಗೂ ಹೆಂಗೋ ಇಷ್ಟು ದಿನ ಸುರೇಶ್ ಅಂತ ತೊಗೊಂಡ್ಬಿಟ್ಟು ಪಾಲಾಗಿಬಿಟ್ಟಿರೋರು. ಇನ್ನು ಹನುಮಂತು ಮತ್ತು ಧನರಾಜ್ನ ಇಬ್ಬರು ಮಕ್ಕಳು ಅಂತ ಕರ್ಕೊಂಡಿದ್ದಾರೆ. ಅವ್ರಿಗೆ ಗುಂಡಿ ತೋರ್ತಾರ ಈ ಸಲ, ಇಲ್ಲಾಂದರೆ ಯಾರನ್ನಾದರೂ ನಾಮಿನೇಟ್ ಮಾಡ್ತಾರಾ ಕಾದು ನೋಡಬೇಕಾಗುತ್ತೆ. ಐಶುನ ನಾಮಿನೇಟ್ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ರಜತ್ತು, ಇವರಿಬ್ಬರಿಗೂ ಕೋಳಿ ಜಗಳ ಇದ್ದೇ ಇರುತ್ತೆ. ಸೊ ರಜತ್ತು, ಐಶುನೇ ನಮ್ಮ ಚೈತ್ರ ಅವ್ರ ಟಾರ್ಗೆಟ್ನ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಗೇನು ಅನಿಸುತ್ತೆ, ಯಾರನ್ನ ನಾಮಿನೇಟ್ ಮಾಡ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.